ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಸ್ವಾಗತ ವಾರದ ವರದಿ ವಿಶೇಷ ಕಾರ್ಯಕ್ರಮಕ್ಕೆ. ನಾನು ನಿಮ್ಮ CA ದಯಾನಂದ್ ಮುಂಗಾಳೆ. ಸ್ನೇಹಿತರೆ, ಬಹಳಷ್ಟು ಒಂದು ಮೂಮೆಂಟಮ್ ಆಗಿದೆ ಈ ಒಂದು ವಾರದಲ್ಲಿ. ಸೊ ಅದರಲ್ಲೂ ಕೂಡ ಎಲ್ಲ ಒಂದು ಇಂಡೈಸಸ್, ನಿಫ್ಟಿ ಇರ್ಬೋದು, ಬ್ಯಾಂಕ್ ನಿಫ್ಟಿ ಇರ್ಬೋದು, ಸೆನ್ಸೆಕ್ಸ್ ಇರ್ಬೋದು, ಎಲ್ಲದರಲ್ಲೂ ಅಪ್ ಆದರೆ ಇಂಡಿಯಾ ವಿಕ್ಸ್ನಲ್ಲೂ ಕೂಡ ಅಪ್ ಆಗಿದೆ. ಸೊ ಹಾಗಾದರೆ ಮೊದಲನೇದಾಗಿ ಆಪ್ಷನ್ ಸೆಲ್ಲರ್ಸ್ಗೆ ಬೇಕಾಗಿರ್ತಕ್ಕಂಥದ್ದು ಹೈ ಮತ್ತು ಲೋ ಮಧ್ಯ ಡಿಫ್ರೆನ್ಸ್ ಎಷ್ಟಿತ್ತು ಅಂತ. ಅದು ನಿಫ್ಟಿನಲ್ಲಿ 367 ಪಾಯಿಂಟ್ಸ್ಗಳು, ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ 1310 ಪಾಯಿಂಟ್ಗಳು, ಹಾಗೂ ಸೆನ್ಸೆಕ್ಸ್ನಲ್ಲಿ 1425 ಪಾಯಿಂಟ್ಸ್. ಸ್ನೇಹಿತರೆ, ಡಿಫರೆನ್ಸ್ ಅಂದರೆ ಈ ವಾರದ ಹೈ ಎಷ್ಟು ಫಾರ್ಮ್ ಆಗಿತ್ತು, ಈ ವಾರದ ಲೋ ಎಷ್ಟು ಫಾರ್ಮ್ ಆಗಿತ್ತು, ಓಕೆ. ಆದರೆ ಕ್ಲೋಸಿಂಗ್ ಟು ಕ್ಲೋಸಿಂಗ್ ಬೇಸಿಸ್ನಲ್ಲಿ ಬಂದಾಗ ಅದು ಭಾಳ ಆಶ್ಚರ್ಯಕರ ಅನಿಸುತ್ತೆ. ನಿಫ್ಟಿನಲ್ಲಿ ಕೇವಲ 128 ಪಾಯಿಂಟ್ಸಿಂದ ಅಪ್ ಆಗಿರ್ತಕ್ಕಂಥದ್ದು, ಅಂದರೆ 0.53% ಅಪ್ ಆಗಿರ್ತಕ್ಕಂಥದ್ದು. ಇನ್ನು ಬ್ಯಾಂಕ್ ನಿಫ್ಟಿ ಇಸ್ ಅಪ್ ಬೈ 0.82%, ಹಾಗೂ ಸೆನ್ಸೆಕ್ಸ್ನಲ್ಲಿ 0.75% ಅಪ್ ಆಗಿರ್ತಕ್ಕಂಥದ್ದು. ಈ ಪಾಯಿಂಟ್ಸ್ಗಳು ಯಾಕೆ ಇಂಪಾರ್ಟೆಂಟ್ ಅಂದರೆ, ಆಪ್ಷನ್ ಸೆಲ್ಲರ್ಸ್ ಆಗಿರ್ಬೋದು, ಬೈಯರ್ಸ್ ಆಗಿರ್ಬೋದು, ಇಲ್ಲ ಭಾಳ ದುಡ್ಡು ಬಂದ್ಬಿಡುತ್ತೆ ಅಂತ ಅಂದ್ಕೊಂಡು ಆಪ್ಷನ್ ಬೈಯರ್ಸು, ಅಥವಾ ಅಯ್ಯೋ ಎಲ್ಲ ದುಡ್ಡು ಹೊರಟೋಗ್ಬಿಡ್ತು ಅಂತ ಆಪ್ಷನ್ ಸೆಲ್ಲರ್ಸ್. ಯಾಕಂದರೆ ಸೆಲ್ ಅಂದ ತಕ್ಷಣ ಎದೆ ಜಲ್ ಅನ್ನತ್ತೆ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಹಾಗೇನಿಲ್ಲ, ಯಾಕಂದರೆ ಇಲ್ಲಿ ನೋಡ್ತಾ ಇರ್ಬೋದು ಹೈ ಮತ್ತು ಲೋ ಜಾಸ್ತಿ ಇರ್ಬೋದು, ಆದರೆ ಕ್ಲೋಸಿಂಗ್ ಟು ಕ್ಲೋಸಿಂಗ್ ಬೇಸಿಸ್ನಲ್ಲಿ ನೋಡಿದಾಗ ಹಾರ್ಡ್ಲಿ ದರ್ ಈಸ್ 0.5, 0.8, 0.75 ಡಿಫ್ರೆನ್ಸ್ ಇದನ್ನು ನೋಡಿದ್ವಿ. ಅಲ್ಲ, ಒಂದು ಕಡೆಗೆ ಮಾರ್ಕೆಟ್ ರ್ಯಾಲಿ ಆದಾಗ ಇಂಡಿಯಾ ವಿಕ್ಸ್ ಕೆಳ ಬೀಳಬೇಕಿತ್ತು, ಆದರೆ ಇಂಡಿಯಾ ವಿಕ್ಸ್ ಇಸ್ ಗೋಯಿಂಗ್ ಅಪ್. ಸ್ನೇಹಿತರೆ, ಸ್ವಲ್ಪ ಇಲ್ಲಿ ಆಲೋಚನೆ ಮಾಡಬೇಕಾಗ್ತದೆ. ಏನಂದರೆ ಏಷ್ಯನ್ ಮಾರ್ಕೆಟ್ಸ್ ಆರ್ ಡೌನ್. ಎಲ್ಲೋ ಒಂದು ಕಡೆ ಗುಡ್ ನ್ಯೂಸ್ ಬರ್ತಾ ಇರ್ಬೋದು ಅನ್ನಿಸ್ತದೆ. ಯಾಕಂದರೆ FIIsಗಳು ಅಲ್ಲಿ ಬೇರೆ ಮಾರ್ಕೆಟ್ನಲ್ಲಿ, ಅಂದರೆ ಜಪಾನ್ ಇರ್ಬೋದು, ಚೈನಾ ಇರ್ಬೋದು, ಹಾಂಗ್ಕಾಂಗ್ ಇರ್ಬೋದು, ಅಲ್ಲೇನಾದರೂ ಸೆಲ್ ಮಾಡ್ಕೊಂಡು ಭಾರತ ದೇಶದ ಕಡೆಗೆ ಏನಾದರೂ ತಿರುಗ್ತಾ ಇದ್ದಾರಾ ಅಂತ ಅನ್ನಿಸ್ತಾ ಇದೆ. ಎಸ್, ಹಾಗಾದರೆ ಕ್ವಿಕ್ಲಿ ಲೆಟ್ ಅಸ್ ಸಿ. ಈ ವಾರದಲ್ಲಿ 50 ಸ್ಟಾಕ್ಸ್ಗಳಲ್ಲಿ, ಅಂದರೆ ನಿಫ್ಟಿ 50ಯಲ್ಲಿ 37 ಸ್ಟಾಕ್ಸ್ ಬುಲ್ಲಿಶ್ ಮೂಮೆಂಟಮ್ ಕಾಣಿಸ್ಕೊಂಡ್ರೆ 13 ಸ್ಟಾಕ್ಸ್ಗಳು ಮಾತ್ರ ಬೇರಿಶ್ನೆಸ್ ಕಾಣಿಸ್ಕೊಂತು. ಹಾಗೂ ಟಾಪ್ ಪರ್ಫಾರ್ಮರ್ ಅಮಾಂಗ್ಸ್ ನಿಫ್ಟಿ 50 ಇಸ್ ನನ್ ಅದರ್ ದೆನ್ ದಿ TCS. 9.67% ಅಪ್ಸೈಡ್ ತೋರಿಸಿದೆ. ಟೆಕ್ ಮಹೇಂದ್ರ 8.12, ಬಜಾಜ್ ಫೈನಾನ್ಸ್ 3.51, HCL ಟೆಕ್ನಾಲಜಿ ಕೂಡ 3.42, ಹಾಗೂ ಕೋಟಕ್ ಮಹೇಂದ್ರ ಆಲ್ಸೋ ಇಸ್ ಅಪ್ ಬೈ 3.27%, ಮೈ ಡಿಯರ್ ಫ್ರೆಂಡ್ಸ್. ಇನ್ನು ಸ್ವಲ್ಪ ಕಳಪೆ ಪ್ರದರ್ಶನ ತೋರಿಸಿರ್ತಕ್ಕಂಥದ್ದು ಲಾರ್ಸನ್ 3.33% ಮೈನಸ್, ಬಜಾಜ್ ಫಿನ್ಸರ್ವ್, ಗ್ರಾಸಿಮ್ ಇವು ಕೂಡ 3%ಗಿಂತ ಜಾಸ್ತಿ ಬಿದ್ದಿರ್ತಕ್ಕಂಥದ್ದು. ಇನ್ನು 2%ಗಿಂತ ಜಾಸ್ತಿ ಬಿದ್ದಿರ್ತಕ್ಕಂಥದ್ದು ಅತಿಯಾಗಿ ರ್ಯಾಲಿ ಆಗಿತ್ತಲ್ಲ ಈ ಮೆಟಲ್ ಸೆಕ್ಟ್ರ್, ಅದೇ ಅಂದರೆ ಟಾಟಾ ಸ್ಟೀಲ್ ಹಾಗೂ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಕೂಡ, ಏನು ಫಾರ್ಮಾ ಸೆಕ್ಟರ್ ಕೂಡ ಏನು ಜಾಸ್ತಿ ಹೋಗಿತ್ತು, ಅದರಲ್ಲಿ ನಮಗೆ ಕಳಪೆ ಪ್ರದರ್ಶನ ಸ್ವಲ್ಪ ನೋಡ್ಲಿಕ್ಕೆ ಸಿಕ್ಕಿದೆ. ಸರಿ ಸ್ನೇಹಿತರೆ, ಹಾಗಾದರೆ ಬ್ಯಾಡ್ ಪರ್ಫಾರ್ಮ್ಡ್ ಸೆಕ್ಟರ್ ಯಾವುದು ಅಂದರೆ ಸಿಕ್ಕಾಪಟ್ಟೆ ರ್ಯಾಲಿ ಆಗಿತ್ತಲ್ಲ, ಎಲ್ಲ ಒಂದು ಕಡೆ ಪ್ರಾಫಿಟ್ ಬುಕ್ಕಿಂಗ್ ಆಗಿರ್ತಕ್ಕಂಥದ್ದು ನಿಫ್ಟಿ ರಿಯಾಲಿಟಿನಲ್ಲಿ, ನಿಫ್ಟಿ ಮೆಟಲ್ನಲ್ಲಿ, ಹಾಗೂ ನಿಫ್ಟಿ ಇಂಡಿಯಾ ಡಿಫೆನ್ಸ್, ಹಾಗೂ ನಿಫ್ಟಿ FMCGನಲ್ಲಿ ಎಲ್ಲದರಲ್ಲೂ ನಮಗೆ ಫಾಲ್ ಆಗಿದ್ದು ನೋಡಿದ್ದೀವಿ. ಹಾಗಾದರೆ ನಾನು 2 ವಾರದ ಹಿಂದೆ ವಾರದ ವರದಿಗಳನ್ನು ದಯವಿಟ್ಟು ವೀಕ್ಷಿಸ್ತಾ ಬನ್ನಿ. ಯಾಕಂದರೆ ಕಂಪ್ಲೀಟ್ ಒಂದು ವಾರದ ಪಿಕ್ಚರ್ ಸಿಗ್ತಾ ಇದೆ. ಮುಂದೆ ಏನು ಮಾಡಬೇಕು ಅಂತ ಅಟ್ ದ ಎಂಡಿಗೆ ನಾನು ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ, ಫಾರ್ ಎಜುಕೇಷನಲ್ ಪರ್ಪಸ್ ಓನ್ಲಿ. ಎಸ್ ಸ್ನೇಹಿತರೆ, ಈ ಸೂಪರ್ ಪರ್ಫಾರ್ಮ್ ಮಾಡಿರ್ತಕ್ಕಂಥದ್ದು IT ಸೆಕ್ಟರ್ ಈಸ್ ಅಪ್ ಬೈ ಮೋರ್ ದೆನ್ 4%, ಕನ್ಸ್ಯೂಮರ್ ಡ್ಯೂರಬಲ್ಸ್ ಈಸ್ ಅಪ್ ಬೈ 3%, ನಿಫ್ಟಿ ಮೀಡಿಯಾ ಇಸ್ ಮೋರ್ ದೆನ್ 2.5% ಅಪ್ ಆಗಿದೆ, ಹಾಗೂ ನಿಫ್ಟಿ ಪ್ರೈವೇಟ್ ಬ್ಯಾಂಕ್ಸ್ ಇಸ್ ಅಪ್ ಬೈ 1.51%. ಸ್ನೇಹಿತರೆ, ಕ್ರೂಡ್ ಆಯಿಲ್ನಲ್ಲಿ ಅತಿಯಾದ ಒಂದು ಏರಿಕೆ ಕಾಣಿಸ್ತಾ ಇದೆ. ಯಾಕಂದರೆ ಅಗೇನ್ ದೆರ್ ಇಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ದೀಸ್ 2 ಕಂಟ್ರೀಸ್. ಯಾವುದು? ಅಮೇರಿಕಾ, ಇರಾನ್, ಇವೆರಡರ ಮಧ್ಯೆ ಮತ್ತೆ ಒಂದು ಯುದ್ಧದ ಚಕಮಕಿ ಕಾಣಿಸ್ತಾ ಇರೋದ್ರಿಂದ ಒಂದು ಬ್ರೆಂಟ್ ಕ್ರೂಡ್ ಆಯಿಲ್ ಇಸ್ ಅಪ್ ಬೈ 12.59%. ಗಮನ ವಹಿಸಲೇಬೇಕು ಅಂತಂದರೆ ಬಂಗಾರ ಹಾಗೂ ಬೆಳ್ಳಿನಲ್ಲಿ ಬೆಲೆ ಕಡಿಮೆ ಆಗ್ತಾ ಇದೆ ಆಲ್ ದ ವೇ ಫ್ರಮ್ 3rd of July 2026. ಸ್ನೇಹಿತರೆ, ಸತತವಾಗಿ ಮಾರ್ಕೆಟ್ನಲ್ಲಿ ಫಾಲ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಲಾಸ್ಟ್ ವೀಕ್ ಕೂಡ ಹೇಳಿದ್ದೆ, ಈ ಒಂದು ವಿಡಿಯೋ ನೋಡ್ತಾ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಸಂತೋಷ ಆಗ್ತಾ ಇರ್ಬೋದು, ಬಂಗಾರದ ರೇಟ್ ಕಡಿಮೆ ಆಗ್ತಾ ಇದೆ ಅಂದರೆ ಎಲ್ಲೊಂದು ಕಡೆ ಹೋಗಿ ತೊಗೋಬೋದೇನೋ ಅಂತೇಳಿ. ಎಸ್, ಬೇಡ ಅಂದರೆ ಕೂಡ ನಿಫ್ಟಿ ಬೀಸ್ಗಳಲ್ಲಿ ಗೋಲ್ಡ್ ಬೀಸ್ಗಳಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟಾಟಾ ಗೋಲ್ಡ್ ETF ಇದೆ, ಟಾಟಾ ಸಿಲ್ವರ್ ETF ಇದೆ. ಸೊ ನೀವು ನಿಮ್ಮ
ಫೈನಾನ್ಷಿಯಲ್ ಅಡ್ವೈಸರ್ನ ಸಲಹೆ ಪಡ್ಕೊಂಡು ಯು ಕ್ಯಾನ್ ಇನ್ವೆಸ್ಟ್. ಎಸ್. ಸೊ ಸ್ನೇಹಿತರೆ, ಹಾಗಾದರೆ ನಾವು ಓವರ್ ಆಲ್ ಇಂಡೈಸಸ್ಗಳು ಮೇಲೆ ಹೋಗಿದ್ದು ನೋಡಿದ್ವಿ, ಇಂಡಿಯಾ ವಿಕ್ಸ್ ಕೂಡ ಮೇಲೆ ಹೋಗಿದ್ದು ನೋಡಿದ್ವಿ. ಸುಮಾರು 37 ಕಂಪನಿಗಳು ನಿಫ್ಟಿ 50ನಲ್ಲಿ ಅಪ್ ಸೈಡ್ ಹೋದರೆ ಕೇವಲ 13 ಕಂಪನಿಗಳು ಡೌನ್ ಸೈಡ್ ಹೋಗಿದ್ದನ್ನು ಕೂಡ ನೋಡಿದ್ವಿ. ಇನ್ನು ಸೆಕ್ಟರ್ನ ಅನಲೈಸಿಸ್ ಆಯಿತು, ಕಮಾಡಿಟೀಸ್ಗಳಲ್ಲಿ ಅನಲೈಸಿಸ್ ಆಯಿತು. ನಾವು ಲೆಟ್ ಅಸ್ ಗೆಟ್ ಇನ್ ಟು ದಿ ನಂಬರ್ಸ್. ಸ್ನೇಹಿತರೆ, ನಿಫ್ಟಿ ಕ್ಲೋಸ್ ಆಗಿರ್ತಕ್ಕಂಥದ್ದು 24,334. ಹಾಗಾದರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಎಲ್ಲಿ ಕ್ರಿಯೇಟ್ ಆಗಿದೆ ಅಂತ ನೋಡಿದಾಗ ಟುವರ್ಡ್ಸ್ ದ ಕಾಲ್ ಸೈಡ್ 24,700ಗೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕ್ರಿಯೇಟ್ ಆಗಿದೆ. ಇನ್ನು ಡೌನ್ ಸೈಡ್ ಬಂದಾಗ 24,200ಗೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ಗಳು ಏನು ಹೇಳುತ್ತೆ ಅಂದರೆ ಮಾರ್ಕೆಟ್ ಅಲ್ಲಿಗೆ ಹೋಗ್ಲಿಕ್ಕಿಲ್ಲ, 24,700, 24,200ಕ್ಕೆ ಬೀಳಲಿಕ್ಕಿಲ್ಲ ಅಂತ ಆ ಒಂದು ಇಂಟಿಮೇಷನ್ನ ಕೊಡ್ತಾ ಇದೆ ಅವನು. ಎಸ್. ಸೆನ್ಸೆಕ್ಸ್ನಲ್ಲಿ ಆನ್ ದಿ ಕಾಲ್ ಸೈಡ್ 78,000 ಹಾಗೂ 77,500 ಆನ್ ದಿ ಡೌನ್ ಸೈಡ್. ಇನ್ನು ಬ್ಯಾಂಕ್ ನಿಫ್ಟಿ ನೋಡಿದಾಗ 59,000 ಆನ್ ದಿ ಕಾಲ್ ಸೈಡ್, 58,000 ಆನ್ ದಿ ಪುಟ್ ಸೈಡ್. ಎಸ್. ವಾರದನ್ನು ನೋಡ್ತಾ ಬನ್ನಿ, ನಿಮಗೆ ಅನಲೈಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಮಾರ್ಕೆಟ್ನಲ್ಲಿ ಏನಾಗ್ಬೋದು, ಮುಂದಿನ ವಾರದ ಯಾವ ರೀತಿಯ ಒಂದು ಸ್ಟ್ರಾಟಜಿಗಳನ್ನು ಪ್ಲೇಸ್ ಮಾಡಬೇಕು ಅನ್ನೋದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಎಸ್. ಸ್ನೇಹಿತರೆ, ನಾನು ಮ್ಯಾಕ್ಸ್ ಪೇನ್ ಬಗ್ಗೆ ಮಾತಾಡ್ತೀನಿ. ಮ್ಯಾಕ್ಸ್ ಪೇನ್ ಅಂದರೆ ದ ಪ್ಲೇಸ್ ವೇರ್ ಆಪ್ಷನ್ ಬೈಯರ್ಸ್ ವಿಲ್ ಲೂಸ್ ದ ಮನಿ. ಸೊ ಆ ಪ್ಲೇಸ್ನಲ್ಲಿ ನಾವೇನಾದರೂ ಆಪ್ಷನ್ ಸೆಲ್ಲರ್ಸ್ ಇದ್ದರೆ ಹೆಚ್ಚಿನ ದುಡ್ಡನ್ನು ಮಾಡ್ಬೋದು. ಇದು ಯಾವ ಪ್ಲೇಸು ಅಂದರೆ ಮುಂದಿನ ವಾರಕ್ಕೆ ನಿಫ್ಟಿ ಇರ್ತಕ್ಕಂಥದ್ದು 24,250. ಅಂದರೆ ಏನರ್ಥ, ಮಾರ್ಕೆಟ್ ಕ್ಲೋಸ್ ಆಗಿರೋದು 24,330 ಮಾರ್ಕೆಟ್ ಇನ್ನೂ ಕೆಳಗೆ ಬರಬಹುದು ಅನ್ನೋದು ಮ್ಯಾಕ್ಸ್ ಪೇನ್ ಹೇಳ್ತಾ ಇದೆ, ನಾನು ಹೇಳ್ತಾ ಇಲ್ಲ. ಇಟ್ ಈಸ್ ದಿ ಸ್ಟಡಿ ವಿಚ್ ಇಸ್ ಟೆಲಿಂಗ್ ಮಿ ಅಕಾರ್ಡಿಂಗ್ ಟು ಮ್ಯಾಕ್ಸ್ ಪೇನ್. ಎಸ್. ಇನ್ನು ಸೆನ್ಸೆಕ್ಸ್ ನೋಡಿದಾಗ ಅದು ಕೂಡ 77,900 ಅಂತ ಹೇಳ್ತಾ ಇದೆ. ಅದು ಕೂಡ ಈಗ ನಡೀತಾ ಇರೋ ಒಂದು ಪ್ರೈಸ್ಗಿಂತ ಒಂದು ಸ್ವಲ್ಪ ಮಟ್ಟಿಗೆ ಕೆಳಗಡೆ ಬೀಳ್ಬೋದು ಅಂತ ಅದು ಕೂಡ ಇಂಟಿಮೇಷನ್ ಕೊಡ್ತಾ ಇದೆ. ಇನ್ನು ನಮಗೆ ಬ್ಯಾಂಕ್ ನಿಫ್ಟಿ ನೋಡಿದಾಗ 58,100ಗೆ ಹೇಳ್ತಾ ಇದೆ, ಆದರೆ ಇವತ್ತು ಕ್ಲೋಸ್ ಆಗಿರ್ತಕ್ಕಂಥದ್ದು 58,521. ಸೊ ಮೂರರ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಮೂರು ಹೇಳ್ತಕ್ಕಂಥದ್ದು ಏನು ಅಂದರೆ ಮ್ಯಾಕ್ಸ್ ಪೇನ್ಗಳು ಕೆಳಗಡೆ ಇದ್ದಾವೆ, ಮೇಲೆ ಹೋಗುತ್ತೆ ಅಂತ ಹೇಳ್ತಾ ಇಲ್ಲ. ಮ್ಯಾಕ್ಸ್ ಪೇನ್ ಹೇಳ್ತಾ ಇದೆ ಕೆಳಗೆ. ಯಾಕಂದರೆ ಮ್ಯಾಕ್ಸ್ ಪೇನ್ ಅಂತ ಹೇಳಿದಾಗ ನಿಮಗೆ ಮನಸ್ಸಿಗೆ ಒಂದು ಬರಬೇಕು, ಇದು ಮ್ಯಾಗ್ನೆಟ್. ಮ್ಯಾಕ್ಸ್ ಪೇನ್ ಮ್ಯಾಗ್ನೆಟ್. ಸೊ ಮ್ಯಾಗ್ನೆಟ್ ಏನು ಮಾಡುತ್ತೆ ಅಂದರೆ ಈ ಒಂದು ಮೆಟಲ್ನ, ಐರನ್ನ ಅಟ್ರ್ಯಾಕ್ಟ್ ಮಾಡಿ ಅದ್ರ ಕಡೆಗೆ ತೊಗೊಳುತ್ತೆ. ಸೊ ಮ್ಯಾಕ್ಸ್ ಪೇನ್ ಈಸ್ ಒನ್ಸ್ ಅಗೇನ್ ನಿಫ್ಟಿಯ ಮ್ಯಾಕ್ಸ್ ಪೇನ್ 24,250, ಸೆನ್ಸೆಕ್ಸ್ 77,900 ಹಾಗೂ ಬ್ಯಾಂಕ್ ನಿಫ್ಟಿ 58,100. ಸ್ನೇಹಿತರೆ, ಈಗ ಸದ್ಯದ ಮಟ್ಟಿಗೆ 52 ವೀಕ್ಸ್ ಲೋ ಇಂದ 9.7% ನಾವು ರಿಕವರ್ ಆಗಿದ್ದೀವಿ. ವಾರದ ಹಿಂದೆ ಹೋಗ್ತಾ ಹೋಗಿ ನಾ ಏನು ಹೇಳಿದ್ದೀನಿ, ಈಗೇನು ಹೇಳ್ತಾ ಇದ್ದೀನಿ. ಸೊ ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವಿಟಿ ಕೊಡ್ತಾನೆ ಬರ್ತಾ ಇದೆ ಲಾಸ್ಟ್ 11 ವರ್ಷದಿಂದ. ಈಗಲೂ ಕೂಡ ನಮಗೆ ಅದು ಎಷ್ಟು ಪಾಯಿಂಟ್ ಮೇಲೆ ಕೆಳಗಡೆ ಇದ್ದೀವಿ ಅಂತಂದರೆ 6.87% ಇನ್ನೂ ನಿಫ್ಟಿನಲ್ಲಿ ನಾವು ಇನ್ನೂ ಮೈನಸ್ನಲ್ಲಿದ್ದೀವಿ ಸ್ನೇಹಿತರೆ. ಅಂದರೆ ಜಾನ್ವರಿಯಿಂದ ಈ ಜುಲೈ ತಿಂಗಳ ತನಕ ವಿ ಆರ್ ಸ್ಟಿಲ್ ಇನ್ ನೆಗೆಟಿವ್ ಬೈ 6.87. ಹಾಗಾದರೆ ಸರ್ ಪಾಸಿಟಿವ್ ಬರಬೇಕು, ಏನಾಗಬೇಕು? ಪಾಸಿಟಿವ್ ಬರಬೇಕು ಅಂದರೆ ನೆಕ್ಸ್ಟ್ ಇನ್ನು ಬರ್ತಕ್ಕಂಥ 5 ತಿಂಗಳುಗಳಲ್ಲಿ ಅಟ್ಲೀಸ್ಟ್ 6.87 ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಕನ್ವರ್ಟ್ ಆಗಿ ಆಮೇಲೆ ರ್ಯಾಲಿ ಆಗಬೇಕಾಗಿದೆ. ಎಸ್. ಸೊ ನಿಮಗೆ ಬಿಟ್ಟಂಥ ವಿಚಾರ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿನಲ್ಲಿ ಇಯರ್ ಟು ಡೇಟ್ 1.78% ನೆಗೆಟಿವಿಟಿ ಇದೆ. ಹಾಗೂ ಸೆನ್ಸೆಕ್ಸ್ನಲ್ಲಿ ಲಾಸ್ಟ್ ಟೈಮ್ ಹೇಳಿದ ಹಾಗೆ ಹೈಯೆಸ್ಟ್ ನೆಗೆಟಿವಿಟಿ ಕಾಣಿಸ್ಕೊತಾ ಇರ್ತಕ್ಕಂಥದ್ದು ಒಂದು ಸೆನ್ಸೆಕ್ಸ್ನಲ್ಲಿ 8.3% ಮೈನಸ್ನಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಇನ್ನು ವರ್ಷದಿಂದ ವರ್ಷಕ್ಕೆ ನೋಡ್ತಾ ಬಂದಾಗ ಲಾಸ್ಟ್ ಇಯರ್ ಪ್ರೈಸಿಗೂ ಈಗಿಗೂ ನೋಡಿದ್ರೆ ನಿಫ್ಟಿನಲ್ಲೂ ಕೂಡ ಲಾಸ್ನಲ್ಲೇ ಇದ್ದೇವೆ ಇನ್ನು. ಅಂದರೆ ಸೆನ್ಸೆಕ್ಸ್ನಲ್ಲಿ ಕೂಡ ಲಾಸ್ನಲ್ಲಿದ್ದೀವಿ. ಜಸ್ಟ್ ಬ್ಯಾಂಕ್ ನಿಫ್ಟಿ ಈಸ್ ಪಾಸಿಟಿವ್ ಬೈ 2.98%. ಸ್ನೇಹಿತರೆ, ಲೆಟ್ ಅಸ್ ಕ್ವಿಕ್ಲಿ ಲುಕ್ ಅಟ್ PCR ವ್ಯಾಲ್ಯೂಸ್. PCR ಏನು ಹೇಳುತ್ತೆ ಅಂದರೆ ಪುಟ್ ಕಾಲ್ ರೇಷಿಯೋ. ಕೆಳಗೆ ಬೀಳಲ್ಲ ಅಂತ ಎಷ್ಟು ಜನ ಹೇಳ್ತಿದ್ದಾರೆ, ಮೇಲೆ ಹೋಗಲ್ಲ ಅಂತ ಎಷ್ಟು ಜನ ಹೇಳ್ತಿದ್ದಾರೆ. ಅದರ ಒಂದು ರೇಷಿಯೋ ನೋಡಿದಾಗ ಹೋದ ವಾರಕ್ಕಿಂತ ಈ ವಾರ ಇಟ್ ಹ್ಯಾಸ್ ಇನ್ಕ್ರೀಸ್. PCR ಇನ್ಕ್ರೀಸ್ ಆಗಿದೆ ಅಂದರೆ ಮಾರ್ಕೆಟ್ ಬುಲ್ಲಿಶ್ ಆಗ್ಬೋದೇನೋ ಅಂತ. ಸೊ ನಾವು ದ ಕರೆಂಟ್ ಮಂತ್ PCR ಇಸ್ 1.6 ಫಾರ್ ನಿಫ್ಟಿ, ಸೆನ್ಸೆಕ್ಸಿಗೆ 1.76 ಹಾಗೂ ಬ್ಯಾಂಕ್ ನಿಫ್ಟಿದು ಎಕ್ಸಾಕ್ಟ್ಲಿ 1. ಸೊ ಹಾಗಾದರೆ ನೋಡಿದಾಗ PCR ಸ್ವಲ್ಪ ಜಾಸ್ತಿ ಆಗಿದೆ, ಬುಲ್ಲಿಶ್ನೆಸ್ ಜನರ ಮನಸ್ಸಿನಲ್ಲಿ ಜಾಸ್ತಿ ಇದೆ. ಆದರೆ ಪ್ಲೀಸ್ ವೇಟ್ ಆ್ಯಂಡ್ ವಾಚ್ ಫಾರ್ ನೆಕ್ಸ್ಟ್ 2 ಮಿನಿಟ್ಸ್. ಅದೇನು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸ್ನೇಹಿತರೆ. ನಾವಿಲ್ಲಿ ಒಂದು ಕ್ವಿಕ್ ಆಗಿ ಒಂದು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ನೋಡಿದಾಗ ಒಂದು ವೆರಿ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಇಸ್ ಬೀಯಿಂಗ್ ಫಾರ್ಮ್ಡ್.
ಇನ್ನು RSI ನೋಡಿದಾಗ ವೀಕ್ಲಿ ಟೈಮ್ ಫ್ರೇಮ್ನಲ್ಲಿ 51.55ನಲ್ಲಿ ನಡೀತಾ ಇದೆ. ಬೋಲಿಂಜರ್ ಬ್ಯಾಂಡ್ ಕೂಡ ಮಿಡ್ ಬ್ಯಾಂಡಿಂದ ಮೇಲೆ ಹೋಗ್ತಾ ಇದೆ, ಅಂದರೆ ಈ ಮಿಡ್ ಬ್ಯಾಂಡನ್ನೇ ಸಪೋರ್ಟ್ ಆಗಿ ತೊಗೊಂಡು ಮೇಲೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಬಟ್ ಕಾದು ನೋಡಬೇಕಾಗಿದೆ. ಇನ್ನು ಪಿವಟ್ ಪಾಯಿಂಟ್ಸ್ ನೋಡಿದಾಗ ಇಟ್ ಸ್ಟಿಲ್ ಬಿಟ್ವೀನ್ ದ ಪಿವಟ್ ಪಾಯಿಂಟ್ ಆ್ಯಂಡ್ ದಿ S4. ಸ್ನೇಹಿತರೆ, ಹಾಗಾದರೆ ಮೇನ್ ಪಾಯಿಂಟಿಗೆ ಬರ್ತಾ ಇದ್ದೀವಿ ಅಂದರೆ, ಸೊ ನಮಗಿಲ್ಲಿ ಒಂದು ಆಶ್ಚರ್ಯಕರವಾದ ಇನ್ಫಾರ್ಮೇಷನ್ ಏನು ಅಂದರೆ, ನಿಫ್ಟಿನಲ್ಲಿ, ಫಿನ್ ನಿಫ್ಟಿನಲ್ಲಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಶಾರ್ಟ್ ಕವರಿಂಗ್ ಫಾರ್ಮ್ ಆಗಿದೆ. ಸೊ ಐ ರಿಪೀಟ್, ನಿಫ್ಟಿ, ಫಿನ್ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಶಾರ್ಟ್ ಕವರಿಂಗ್ ಫಾರ್ಮ್ ಆಗಿದೆ. ಇದೇನು ಹೇಳುತ್ತೆ ಅಂದರೆ, ಇಟ್ ಟೆಲ್ಸ್ ವೆರಿ ಕ್ಲಿಯರ್ ದ್ಯಾಟ್ ಮಾರ್ಕೆಟ್ ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ಬೋದು, ಭಾಳ ಮೇಲೆ ಹೋಗಲ್ಲ. ದಟ್ ಈಸ್ ದಿ ಕ್ಲಿಯರ್ ಇಂಡಿಕೇಶನ್. ಇನ್ನು ಕಮಿಂಗ್ ಟು ದಿ ಮಿಡ್ ಕ್ಯಾಪ್, ಶಾರ್ಟ್ ಬಿಲ್ಡಪ್ ಆಗಿದೆ, ಅಂದರೆ ಪ್ರೈಸ್ ಕೂಡ ಬೀಳ್ತಾ ಇದೆ, ಓಪನ್ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಮಾರ್ಕೆಟ್ ಬೀಳಬಹುದು ಅಂತ ಮಿಡ್ ಕ್ಯಾಪ್ ಹೇಳ್ತಾ ಇದೆ. ಇನ್ನು ನಿಫ್ಟಿ ನೆಕ್ಸ್ಟ್ 50 ಹೇಳ್ತಕ್ಕಂಥದ್ದು ಲಾಂಗ್ ಅನ್ವೈಂಡಿಂಗ್. ಅಂದರೆ ಏನರ್ಥ, ಮಾರ್ಕೆಟ್ ಬೀಳಬಹುದು, ಭಾಳ ಕೆಳಗೆ ಬೀಳಲಿಕ್ಕಿಲ್ಲ. ಸೊ ಅಂದರೆ ವೆರಿ ಕ್ಲಿಯರ್ ಇಂಟಿಮೇಷನ್. ಈ 5 NSEಯ ಇಂಡೈಸಸ್ಗಳನ್ನು ನೋಡಿದಾಗ ನಿಫ್ಟಿ, ಫಿನ್ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಮೇಲೆ ಹೋಗ್ಬೋದು, ಭಾಳ ಮೇಲೆ ಹೋಗಲ್ಲ ಅಂತ ಹೇಳ್ತದೆ. ಅಂದ್ರೆ ಅರ್ಥ ಏನು, ಅಲ್ಲೇ ಇರ್ಬೋದು, ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ಬೋದು ಅಷ್ಟೇ ಅಂತ ಹೇಳ್ತದೆ ಈ 3 ಇಂಡೈಸಸ್ಗಳು. ಇನ್ನು ಮಿಡ್ ಕ್ಯಾಪ್ ಹೇಳ್ತದೆ ಕೆಳಗೆ ಬಿದ್ದೇ ಬೀಳುತ್ತೆ ಅಂತ. ಸೊ ಇವರೇನು ತುಂಬ ಏನು ಬುಲ್ಲಿಶ್ ಏನಿಲ್ಲ ಮಿಡ್ ಕ್ಯಾಪ್ನವರು. ಸೊ ಹಾಗಾದರೆ ನಿಫ್ಟಿ ನೆಕ್ಸ್ಟ್ 50 ಅವ್ರಿಗೆ ಭಾಳ ಏನು ಬೀಳ್ತಾ ಇದೆ, ಬಟ್ ಭಾಳ ಕೆಳಗೆ ಬೀಳಲಿಕ್ಕಿಲ್ಲ. ಸೊ ಈ 5 ಇಂಡೈಸಸ್ಗಳನ್ನು ನೋಡಿದಾಗ ಯಾರೂ ಕೂಡ ಲಾಂಗ್ ಬಿಲ್ಡಪ್ಗಳಾಗಿಲ್ಲ, ಎಲ್ಲ ಶಾರ್ಟ್ ಕವರಿಂಗು, ಇಲ್ಲಾಂದರೆ ಒಂದು ಶಾರ್ಟ್ ಬಿಲ್ಡಪ್ಪು ಅಥವಾ ಒಂದು ಲಾಂಗ್ ಅನ್ವೈಂಡಿಂಗ್ ಆಗಿರ್ತಕ್ಕಂಥದ್ದು. ಸೊ ಇಟ್ಸ್ ಎ ವೆರಿ ಕ್ಲಿಯರ್ ಇಂಡಿಕೇಶನ್, ಮಾರ್ಕೆಟ್ ಭಾಳ ಮೇಲೆ ಹೋಗಲಿಕ್ಕಿಲ್ಲ. ಹೋದರೆ ಈ ವಾರ ಆಗಿದೆ ಅಲ್ಲ 0.5, 0.82, 0.75% ನಾವೇನು ಅಪ್ ನೋಡ್ಲಿಕ್ಕೆ ಸಿಕ್ಕಿತ್ತು, ಅದೇ ರೀತಿ ಆಗ್ಬೋದು ಅನ್ನೋದು. ಸೊ ಹಾಗಾದರೆ ಈ ವಾರದ ನಮ್ಮ ಲೆಕ್ಕಾಚಾರಗಳು ಎಲ್ಲಿರಬೇಕು ಅಂತ ನೋಡಿದಾಗ ಸ್ನೇಹಿತರೆ, ಮೇನ್ಲಿ ವಿ ಶುಡ್ ಫೋಕಸ್ ಆನ್ ದಿ ಕಾರ್ಪೊರೇಟ್ ಅರ್ನಿಂಗ್ಸ್ ಒಂದು ಕಡೆಗಾದರೆ, ನೆಕ್ಸ್ಟ್ ವಿ ಹ್ಯಾವ್ ಟು ಸಿ ಈ ವಾರಿನ ಒಂದು ಏನಾದರೂ ಒಂದು ಶಾಂತಿ ಸಂಧಾನಗಳು ಏನಾರು ಆಗ್ಬೋದಾ ಅಂತೇಳಿ. ಯಾಕಂದರೆ ದಿ ಕ್ರೂಡ್ ಆಯಿಲ್ ಈಸ್ ಗೋಯಿಂಗ್ ಅಗೇನ್ ಅಪ್. ಆದರೂ ಈ ಸ್ವಲ್ಪ ಅಪ್ ಆದರೂ ಕೂಡ, ಅಂದರೆ ಕ್ರೂಡ್ ಆಯಿಲ್ನಲ್ಲಿ ವಿ ಹ್ಯಾವ್ ಸೀನ್ 12.59% ಅಪ್ ಆದರೂ ಕೂಡ ಮಾರ್ಕೆಟ್ ಅಪ್ ಆಗಿದೆ ಅಗೇನ್, ಬಿಕಾಸ್ ದೇರ್ ಆರ್ ಸಮ್ ಗುಡ್ ನ್ಯೂಸ್. NSEಯ ಒಂದು IPO ಬರ್ಬೋದು ಅನ್ನೋದು ಒಂದು ಪಾಸಿಟಿವ್ ಸೆಂಟಿಮೆಂಟ್ಸ್ ಒಂದು ಕಡೆ ಕಾಣಿಸ್ತಾ ಇದ್ದರೆ, ಇನ್ನು ನೆಕ್ಸ್ಟ್ ನಮಗೆ ರಿಲಯನ್ಸ್ನಲ್ಲಿ ದಿ ಪ್ರಮೋಟರ್ಸ್ ಹ್ಯಾವ್ ಇನ್ಕ್ರೀಸ್ ದೇರ್ ಸ್ಟೇಕ್. ಸೊ ದೊಡ್ಡಣ್ಣ ಮಾರ್ಕೆಟ್ನಲ್ಲಿ ದೊಡ್ಡಣ್ಣ, ಅಲ್ಲಿ ಪ್ರಮೋಟರ್ಸ್ಗಳೇ ಜಾಸ್ತಿ ಆಗ್ತಿದ್ದಾರೆ ಅಂದರೆ ಏನರ್ಥ, ಪ್ರಮೋಟರ್ಸ್ ಯಾವಾಗ ಅವ್ರು ದುಡ್ಡು ಹಾಕ್ತಾರೆ, ಅವ್ರ ಕಂಪ್ನಿ ಬಗ್ಗೆ ಅವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಆದಾಗ ಅವ್ರು ಹಾಕ್ತಾರೆ. ಸೊ ಅದಕ್ಕೆ ತಕ್ಕ ಹಾಗೆ ಮಾರ್ಕೆಟ್ನಲ್ಲಿ ಈ ಜಿಯೋ ಫೈನಾನ್ಸ್ ಇರ್ಬೋದು, ರಿಲಯನ್ಸ್ ಇರ್ಬೋದು, ಇದರಲ್ಲೆಲ್ಲ ನಮಗೆ ಪಾಸಿಟಿವಿಟಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ವಿ ಹ್ಯಾವ್ ಟು ಫೋಕಸ್ ಆನ್ IT ಸೆಕ್ಟರ್ ಆ್ಯಸ್ ವೆಲ್. ಈ IT ಸೆಕ್ಟರ್ನಲ್ಲಿ ಅಥವಾ ಪ್ರೈವೇಟ್ ಬ್ಯಾಂಕ್ಸ್ನಲ್ಲೂ ಕೂಡ ಏನಾದರೂ ಮೊಮೆಂಟಮ್ ಸಿಗ್ಬೋದಾ, HDFC ಬ್ಯಾಂಕ್ನಲ್ಲಿ, ICICI ಬ್ಯಾಂಕ್ನಲ್ಲಿ ಏನಾದರೂ ಪಾಸಿಟಿವಿಟಿ ಜಾಸ್ತಿ ನೋಡ್ಲಿಕ್ಕೆ ಸಿಕ್ಕರೆ ಮಾತ್ರ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಎ ವೆರಿ ಗುಡ್ ಮೊಮೆಂಟಮ್ ಅಲಾಂಗ್ ವಿತ್ ದಿ ಓವರ್ ಸೋಲ್ಡ್ ಝೋನ್ ಆಫ್ IT ಸೆಕ್ಟರ್, ಮೈ ಡಿಯರ್ ಫ್ರೆಂಡ್ಸ್. ಎಸ್ ಸ್ನೇಹಿತರೆ, ಹಾಗಾದರೆ ಟು ಕನ್ಕ್ಲೂಡ್, ದಿ ಹೆವಿ ಸಪೋರ್ಟ್ಸ್ ಆರ್ ಸೀನ್ ಫಾರ್ ಎಜುಕೇಷನಲ್ ಪರ್ಪಸ್ ಓನ್ಲಿ ಅಟ್ 24,200 ಹಾಗೂ ರೆಸಿಸ್ಟೆನ್ಸ್, ಫಸ್ಟ್ ರೆಸಿಸ್ಟೆನ್ಸ್ ಇಸ್ ಅಟ್ 24,500 ಫಾಲೋಡ್ ಬೈ 24,700. ಸ್ನೇಹಿತರೆ, ಯಾರಿಗೆ ಸಕ್ಸಸ್ಫುಲ್ ಇನ್ವೆಸ್ಟರ್ ಹಾಗೂ ಟ್ರೇಡರ್ ಆಗಬೇಕು ಅನ್ನೋ ಹಂಬಲ ಇದೆ, ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡ್ಬೋದು. ಪ್ರತಿ ಶನಿವಾರ ಹಾಗೂ ಭಾನುವಾರ ಬೆಂಗಳೂರು ಬ್ರಾಂಚ್ನಲ್ಲಿ ಮಾತ್ರ ನಾವು ಸೆಮಿನಾರ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಯು ಕ್ಯಾನ್ attend it if you really want to be a successful trader and an investor. Thank you so much.